ತುಂಗಭದ್ರಾ ಎಡದಂಡೆ ಅಚ್ಚುಕಟ್ಟು ಪ್ರದೇಶಗಳಿಗೆ ಎರಡನೇ ಬೆಳೆಗೆ ನೀರು ಕೊಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಾಜ ಮಾಲಿಪಾಟೀಲ್ ಆಗ್ರಹಿಸಿದರು. ಇಂದು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯ ಉಪಮುಖ್ಯಮಂತ್ರಿ ಹಾಗೂ ಬೃಹತ್ ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ಅವರು ಮಂತ್ರಾಲಯಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು, ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಅವರ ಉಪಸ್ಥಿತಿಯಲ್ಲಿ ಶ್ಯಾಮಸುಂದರ್ ಕೀರ್ತಿ, ವೆಂಕಟರಾವ್ ಹಾಗೂ ನಾವು ಈ ಭಾಗದ ನೀರಾವರಿ ವಿಷಯಕ್ಕೆ ಸಂಬಂಧಿಸಿದಂತೆ ಸರಿಸುಮಾರು 3/4 ಗಂಟೆ ಚರ್ಚೆ ಮಾಡಿದೆವು. ಡ್ಯಾಂನ ಗೇಟ್ಗಳ ರಿಪೇರಿ ಕಾರ್ಯ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ನೀರು ಬಿಡುವ ವಿಚಾರಕ್ಕೆ ಸರ್ಕಾರ ಇನ್ನೂ ಸ್ಪಷ್ಟನೆ ನೀಡಿಲ್ಲ. ಆದರೆ ಬೇಸಿಗೆಯಲ್ಲಿ ನೀರು ಬಿಡದಿದ್ದರೆ ರೈತರು, ರೈಸ್ ಮಿಲ್ ಮಾಲೀಕರು, ವ್ಯಾಪಾರಸ್ಥರು, ದಿನಗೂಲಿ ಕಾರ್ಮಿಕರು, ಲಾರಿ ಮಾಲೀಕರು, ಡ್ರೈವರ್ ಹೀಗೆ ಕೃಷಿ ಅವಲಂಬಿತರೆಲ್ಲರೂ ಭಾರೀ ಸಂಕಷ್ಟಕ್ಕೆ ಒಳಗಾಗುತ್ತಾರೆ. ಈಗಾಗಲೇ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿದ್ದು ರೈತರು ನಷ್ಟದಲ್ಲಿದ್ದಾರೆ. ಪರಿಹಾರದ ವಿಚಾರದಲ್ಲಿ ಸರ್ಕಾರ ವಿಳಂಬ ನೀತಿ ಅನುಸರಿಸುತ್ತಿದೆ ಎಂದು ಅಸಮಾಧಾನ ಹೊರಹಾಕಿದರು. ಸರ್ಕಾರವು 80 ಟಿಎಂಸಿ ನೀರನ್ನು ಸಂಗ್ರಹಿಸಿ ರಿಪೇರಿ ಕಾರ್ಯ ನಡೆಯುತ್ತಿದೆ ಎಂದು ಹೇಳಿದೆ. ಅದರಂತೆ ನವೆಂಬರ್ ತಿಂಗಳಲ್ಲಿ 15 ಟಿಎಂಸಿ, ಡಿಸೆಂಬರ್ ತಿಂಗಳಲ್ಲಿ 15 ಟಿಎಂಸಿ, ಜನವರಿ ತಿಂಗಳಲ್ಲಿ 25 ಟಿಎಂಸಿ ಮತ್ತು ಫೆಬ್ರವರಿ ತಿಂಗಳಲ್ಲಿ 18 ಟಿಎಂಸಿ, ಮಾರ್ಚ್ನಲ್ಲಿ 15 ಟಿಎಂಸಿ ಹಂತ ಹಂತವಾಗಿ ನೀರನ್ನು ಬಿಡಬೇಕಾಗುತ್ತದೆ. ಒಟ್ಟು 88 ಟಿಎಂಸಿ ನೀರು ಅಗತ್ಯವಿದೆ. ಹೀಗಾಗಿ ನೀರಿನ ಬಿಡುಗಡೆ ತಡೆಯುವುದು ರೈತರ ಹಿತಕ್ಕೆ ವಿರುದ್ಧ ಎಂದು ಅಭಿಪ್ರಾಯಪಟ್ಟ ಅವರು, ಸರ್ಕಾರವೇ 80 ಟಿಎಂಸಿ ನೀರು ಉಳಿಸಿಕೊಂಡೇ ಗೇಟ್ ರಿಪೇರಿ ಮಾಡುವುದಾಗಿ ಹೇಳಿರುವುದು ಬೇಸಿಗೆ ಬೆಳೆಗೆ ನೀರು ಕೊಡುವುದಕ್ಕೆ ಯಾವುದೇ ಅಡಚಣೆ ಕಾಣುತ್ತಿಲ್ಲ. ಇಲ್ಲವೇ ಈಗ ಸಂಪೂರ್ಣ ನೀರಾವರಿಗೆ ಅಡಚಣೆಗಳೆಲ್ಲವನ್ನು ಅಂದರೆ ಗೇಟ್ ಇತರೆ ಎಲ್ಲ ಕೆಲಸಗಳನ್ನು ಈ ಬೇಸಿಗೆಯೊಳಗೆ ಪೂರ್ಣಗೊಳಿಸಿ ಮುಂದೆ ರೈತರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತೇವೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದರೆ, ಬೇಸಿಗೆ ಬೆಳೆ ನೀರು ಬಿಡಲು ರೈತರು ಸಿದ್ಧರಾಗಿದ್ದಾರೆ. ಆದರೆ ಗೇಟ್ ರಿಪೇರಿ ಮಾತ್ರ ಮಾಡುತ್ತೇವೆ ಎಂಬ ಹೆಸರಿನಲ್ಲಿ ನೀರು ಬಿಡದಿರುವ ನಿರ್ಧಾರವನ್ನು ನಾವು ಒಪ್ಪುವುದಿಲ್ಲ. ಸರ್ಕಾರ ತಕ್ಷಣವೇ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ರೈತರ ತುರ್ತು ಸಭೆ ನಡೆಸಿ ರೈತರ ಪರ ನಿರ್ಣಯ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಮುಖ್ಯಮಂತ್ರಿ ಸ್ವತಃ ವೈಮಾನಿಕ ಸಮೀಕ್ಷೆ ನಡೆಸಿದ್ದರೂ ಸಹ ಅತಿವೃಷ್ಟಿಯಿಂದ ನಷ್ಟಕ್ಕೊಳಗಾದ ರೈತರಿಗೆ ಪರಿಹಾರ ಸಿಕ್ಕಿಲ್ಲ. ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆಯಾದರೂ ಅದು ರೈತರ ಖಾತೆಗೆ ಜಮಾ ಆಗಿಲ್ಲ. 1 ವಾರದೊಳಗೆ ಪರಿಹಾರ ನೀಡದಿದ್ದರೆ ರೈತರು ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಮಂತ್ರಾಲಯಕ್ಕೆ ಆಗಮಿಸಿದಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಖಾತೆಯನ್ನು ವಹಿಸಿಕೊಂಡಂತ ಸಚಿವರು ಆಗಿರುವಂತಹ ಮಾನ್ಯ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ವಿ. ಭೇಟಿ ಸಂದರ್ಭದಲ್ಲಿ ಸಿಂಧನೂರಿನ ಶ್ಯಾಮಸುಂದರ್ ಕೀರ್ತಿ ಅವರಿದ್ದರು, ಕೌತಾಳಿನ ವೆಂಕಟರಾವ್ ಇದ್ದರು, ನಾನು ಇದ್ದೆ ಮತ್ತು ಸಣ್ಣ ನೀರಾವರಿ ಮಂತ್ರಿಗಳಾದಂಥ ಎನ್ಎಸ್ ಬೋಸರಾಜ್ ಅವರಿದ್ದರು, ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರಾದಂಥ ಬಸವನಗೌಡ ದದ್ದಲ್, ಸುಮಾರು 3/4 ಗಂಟೆ ನೀರಾವರಿಗೆ ಸಂಬಂಧಪಟ್ಟಂತ ಕೆಲವು ಮಹತ್ವದ ವಿಚಾರಗಳನ್ನು ಅವರ ಜೊತೆಗೆ ಚರ್ಚೆ ಮಾಡಿದ್ವಿ. ಬಹಳ ಮುಖ್ಯವಾದಂಥದ್ದು, ಈಗಾಗಲೇ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಬಗ್ಗೆ ಈಗಾಗಲೇ ಅಧಿಕಾರಿಗಳು ಡಿಕ್ಲೇರ್ ಮಾಡಿ ಆಗಿದೆ. ಬೇಸಿಗೆ ಬೆಳೆಗೆ ನೀರು ಕೊಡೋದಿಲ್ಲ, ಬೇಸಿಗೆ ಬೆಳೆಗೆ ನೀರು ಕೊಡೋದಿಲ್ಲ. ಕಾರಣ ಏನಂದ್ರೆ ಗೇಟ್ಗಳನ್ನು ಕೂಡಿಸ್ತೀವಿ ಅಂತ. ಒಂದು ಬೆಳೆ ನಷ್ಟ ಆದರೆ, ಬೇಸಿಗೆ ಬೆಳೆ ನಷ್ಟ ಆದರೆ ಬರೀ ರೈತರಿಗಷ್ಟೇ ನಷ್ಟ ಆಗೋದು, ಅದರ ಮೇಲೆ ಅವಲಂಬಿತ ಆದಂತ ಎಲ್ಲ ಉದ್ಯೋಗಗಳಿಗೂ ಹೊಡೆತ ಬೀಳ್ತದೆ. ರೈಸ್ ಮಿಲ್ಗಳಿಗೆ ತೊಂದರೆ ಆಗ್ತದೆ, ಲಾರಿಗಳು ಓಡಾಟಕ್ಕೆ ತೊಂದರೆ ಆಗ್ತದೆ, ಟ್ರ್ಯಾಕ್ಟರ್ಗಳಿಗೆ ತೊಂದರೆ ಆಗ್ತದೆ, ಹಾರ್ವೆಸ್ಟರ್ಗಳಿಗೂ ತೊಂದರೆ ಆಗ್ತದೆ, ಕೂಲಿಕಾರರಿಗೂ ತೊಂದರೆ ಆಗ್ತದೆ. ಜೊತೆಗೆ
ಮೇವಿನ ಸಮಸ್ಯೆ ಕೂಡ ಆಗ್ತದೆ. ಈಗ ನಮ್ಮ ಲೆಕ್ಕಾಚಾರದ ಪ್ರಕಾರ ಬೇಸಿಗೆ ಬೆಳೆಗೆ ನೀರು ಕೊಟ್ಟು ಕೂಡ ಗೇಟ್ಗಳನ್ನು ಕೂಡಿಸ್ತಕ್ಕಂಥ ಒಂದು ಅವಕಾಶ ಇದೆ. ಬರೀ ಇದುವರೆಗೂ ಕೂಡ ಜಲಾಶಯಕ್ಕೆ ನಿನ್ನೆ ಮೊನ್ನೆ ಲೆಕ್ಕಾಚಾರದ ಪ್ರಕಾರ 27,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ. 27,000 ಕ್ಯೂಸೆಕ್ಸ್ ನೀರು ಹರಿದು ಬಂದ್ರೆ ನಮಗೆ ಈಗ ಅವ್ರು ಹೇಳಿದ ಲೆಕ್ಕಾಚಾರದ ಪ್ರಕಾರ 80 TMC ಅನ್ನು ನಾವು ನಿಲುಗಡೆ ಮಾಡ್ತೀವಿ. 80 TMC ನಿಲುಗಡೆ ಮಾಡ್ತೀವಿ ಡ್ಯಾಮ್ನಲ್ಲಿ. ಅಕ್ಟೋಬರ್ 30 ತನಕ ಬಹುಶಃ ಈ ಇನ್ಫ್ಲೋ ಏನು ಕಡಿಮೆ ಆಗಲಿಕ್ಕಿಲ್ಲ. ಇನ್ನು 5 ದಿವಸ, ಇನ್ನು 5-6 ದಿವಸಗಳು. ನವೆಂಬರ್ನಲ್ಲಿ ಕೂಡ ಇನ್ಫ್ಲೋ ಬರೋ ಚಾನ್ಸಸ್ ಇದೆ ಈ ವರ್ಷ. ಸೊ ಲಭ್ಯವಿದ್ದ ನೀರನ್ನು ನಮ್ಮ ಲೆಕ್ಕಾಚಾರದ ಪ್ರಕಾರ ನವೆಂಬರ್ನಲ್ಲಿ ಒಂದಿಷ್ಟು ಕಡಿಮೆ ನೀರು ಬಿದ್ದು, ಯಾಕಂತಂದ್ರೆ ಮೇಲ್ಭಾಗದಲ್ಲೆಲ್ಲ ಕಟಾವಾಗಿ ಬಂದಿರ್ತವೆ, ಅವ್ರಿಗೆ ನೀರಿನ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ನೀರು ಕಡಿಮೆ ಮಾಡಿ ಉಳಿತಾಯ ಮಾಡಿ ಕೊನೆ ಭಾಗಕ್ಕೆ ಕೊಡಕ್ಕೆ ಸಾಧ್ಯತೆ ಇದೆ. ನವೆಂಬರ್ನಲ್ಲಿ ಒಂದು 15 TMC ನಮ್ಗೆ ಬಳಕೆ ಆಗ್ಬೋದು ಅಂದಾಜು. ನವೆಂಬರ್ನಲ್ಲಿ 15 TMC. ಡಿಸೆಂಬರ್ನಲ್ಲಿ ಏನಂತಂದ್ರೆ ಅಲ್ಲಿ ಕೂಡ ಅಷ್ಟೇ. ಡಿಸೆಂಬರ್ನಲ್ಲಿ ಇನ್ನು ಬೇಸಿಗೆ ಬೆಳೆ ಪ್ರಾರಂಭ ಆಗಿರೋದಿಲ್ಲ. ಕೇವಲ ಜೋಳದವರಿಗೆ, ಮೆಣಸಿನಕಾಯಿ ಅವರಿಗೆ ಮಾತ್ರ ಬೇಕು. ಅದೇ ಡಿಸೆಂಬರ್ನಲ್ಲಿ ಕೂಡ 15 TMC ಆದ್ರೆ ಸಾಕು. ಆಮೇಲೆ ಜನವರಿಯಲ್ಲಿ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಬಿಸಿಲು ಸ್ಟಾರ್ಟ್ ಆಗ್ತದೆ ಮತ್ತು ಮೇಲ್ಭಾಗದಲ್ಲಿ ನಾಟಿ ಮಾಡಕ್ಕೆ ಸ್ಟಾರ್ಟ್ ಮಾಡಿರ್ತದ. ಒಂದು 25 TMC ಜನವರಿಯಲ್ಲಿ 25 TMC ಆದ್ರೆ ಸಾಕಾಗ್ತದೆ. ಫೆಬ್ರವರಿಯಲ್ಲಿ ಏನಾಗ್ತದೆ ಅಂತಂದ್ರೆ ಸ್ವಲ್ಪ ಜೋಳದ್ದು ಎಲ್ಲ ಕಡಿಮೆ ಆಗಿರ್ತದ. ಜೋಳದವರಿಗೆ ಬೇಕಾಗೋದಿಲ್ಲ. ಒಂದೇ ಮೆಣಸಿನಕಾಯಿಗಳಿಗೆ 1-2 ನೀರು ಬೇಕಾಗಲ್ಲ. ಅಲ್ಲಿ ಒಂದು 18 TMCಗೆ ತಗ್ಸಿದ್ರು ಏನು ತೊಂದರೆ ಆಗುತ್ತೆ. ಸೊ ಮಾರ್ಚ್ನಲ್ಲಿ ಕೇವಲ ಭತ್ತದ ಬೆಳೆಗಾರರಷ್ಟೇ ಇರ್ತಾವೆ. ಮೆಣಸಿನಕಾಯಿ ಇರೋದಿಲ್ಲ, ಜೋಳ ಇರೋದಿಲ್ಲ, ಇನ್ನೊಂದಿರೋದಿಲ್ಲ. ಸೊ ಇಷ್ಟೆಲ್ಲ ಲೆಕ್ಕ ಹಾಕಿದ್ರೆ ನಮಗೆ 88 TMC ಆಗುತ್ತೆ. ಟೋಟಲ್ ನಾವು ಮಾರ್ಚ್ 30 ತನಕ ನೀರು ಬೇಕಾಗದೇನಂತಂದ್ರೆ 88 TMC ನಮ್ಮ ಲೆಕ್ಕಾಚಾರದ ಪ್ರಕಾರ. ಇವ್ರು ನಿಲ್ಲಿಸೋದು 80 TMC ನಿಲ್ಲಿಸ್ತಾರೆ. ನಮಗೆ ಈ ಮೇಲಿನ 8 TMC ಏನಂತಂದ್ರೆ ಈ ನವೆಂಬರ್ನಲ್ಲಿ ಒಂದು 4-5 TMC ಬರುತ್ತೆ ಇನ್ಫ್ಲೋ. ಏನು ಕಡಿಮೆ ಬಿದ್ದರೆ ಒಂದು 3-4 ಅಥವಾ 5 TMC ಕಡಿಮೆ ಬಿದ್ದರೆ ಭದ್ರಾದಿಂದ ತಗೊಂಡು ಬೇಸಿಗೆ ಬೆಳೆಗೆ ಪೂರ್ಣ ಪ್ರಮಾಣದಲ್ಲಿ ಮಾರ್ಚ್ 30ರವರೆಗೆ ನೀರು ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ವಿಚಾರದ ಪ್ರಕಾರ ಬಿಡಕ್ ಸಾಧ್ಯತೆ ಇದೆ ಅಂತ ನಾವಂತೀವಿ. ಅಧಿಕಾರಿಗಳು ಏನ್ ಹೇಳ್ತಾರ, ಅಧಿಕಾರಿಗಳಿಗೆ ನಾವು ಉತ್ತರ ಕೊಡ್ತು, ಅಧಿಕಾರಿ ಅಭಿಪ್ರಾಯ ಹೇಳಿ, ಇಲ್ಲ ಸರ್ಕಾರ ಸ್ಪಷ್ಟೀಕರಣ ಕೊಟ್ಟುಕೊಳ್ಳಿ. ಇಲ್ಲ ನಮಗೇನಂತಂದ್ರೆ ಈ ಸಂಪೂರ್ಣ 9-10 ಅಕ್ಯುಡೇಟ್ಗಳು ಬರ್ತಾವ, ಅದನ್ನೆಲ್ಲ ಅಕ್ಯುಡೇಟ್ಗಳನ್ನ ನಾವು ಕಾಲಮಿತಿ ಒಳಗೆ ಮುಂದಿನ ಜೂನ್ 15 ಜುಲೈ 1 ಒಳಗೆ ನಾವೆಲ್ಲ ಸ್ಟ್ರಕ್ಚರ್ಗಳನ್ನು ಮಾಡ್ತೀವಿ, ಎಲ್ಲ 31 ಗೇಟ್ಗಳನ್ನು ಕೂಡಿಸ್ತೀವಿ, ಯಾವುದೇ ತೊಂದರೆ ಆಗಲಾರ್ದಂಗೆ ನೋಡ್ಕೊಂತೀವಿ ಅಂತ ಸರ್ಕಾರ ಸ್ಪಷ್ಟೀಕರಣ ಕೊಟ್ಟರೆ ನಾವು ಒಂದು ಬೆಳೆಯನ್ನು ಬಿಡಕ್ಕೆ ತಯಾರಿದ್ದೀವಿ. ಅದು ಹೊರತು ಸುಮ್ಮನೆ ಏನು ನಾವು ಬರೀ ಖಾಲಿ ಗೇಟ್ ಕೂಡಿಸ್ತೀವಿ, ಒಂದು ಬೆಳೆ ನಾವು ನೀರು ಬಿಡೋದಿಲ್ಲ ಅಂತಂದ್ರೆ ನಾವು ಒಪ್ಪೋದಿಲ್ಲ, ಸರ್ವತ ಒಪ್ಪೋದಿಲ್ಲ. ಆ ಕಾರಣಕ್ಕಾಗಿ ಸರ್ಕಾರ ಏನಂತಂದ್ರೆ ತುರ್ತಾಗಿ ಸಭೆ ಕರೀತಕ್ಕಂಥದ್ದು ನಾವು ಒತ್ತಾಯ ಮಾಡ್ತೀವಿ. ಈಗಾಗಲೇ ಈಗೇನು 3-4 ದಿವಸದಿಂದ ಬಿದ್ದ ಮಳೆಗೆ ಇಷ್ಟು ದಿವಸ ಹತ್ತಿ ಅವೆಲ್ಲ ನಷ್ಟ ಆಗಿದ್ವು. ಈಗ ಭತ್ತ ಕೂಡ ನೆಲಕೈತಿ ಸಂಪೂರ್ಣ ಆಗಿದೆ. ಭತ್ತದ ಬೆಳೆ ಬಹಳ ಸುಮಾರು 50-60% ನಷ್ಟ ಆಗಿದೆ. ತೆನೆ ಬಿಡ್ಲಾರ್ದ ಭತ್ತ ಎತ್ತರ ಏನು ಬೆಳೆದಿರ್ತಾವ, ಇನ್ನೂ ಒಳ್ಳೆಯ ಹಂತದಲ್ಲಿರುವಂಥವು ಸಹಿತ ಬಿದ್ದುಬಿಟ್ಟಾವ. ಅವು ಹೆಂಗ ಕಾಳು ಕಟ್ಟದೇ ಇಲ್ಲ. ಆಮೇಲೆ
ಕಟಾವಿಗೆ ಸಮೀಪ ಬಂದಂತ ಇನ್ನು 10-15 ದಿವಸಕ್ಕೆ ಕಟಾವು ಮಾಡ್ತಕ್ಕಂಥ ಭತ್ತ ಕೂಡ ನೆಲಕಚ್ಚಿ ಅದು ಹಾಳಾಗಿದೆ. ಮತ್ತೆ ಇನ್ನು ನೋಡಿದ್ರೆ ಪರಿಹಾರ ಯಾವುದಕ್ಕೂ ಕೊಟ್ಟಿಲ್ಲ. ಈಗ ಲೇಟೆಸ್ಟ್ 3-4 ದಿವಸ ಆದಂತ ಹೆವಿ ಲಾಸ್. ಪಾಪ ಭತ್ತದವ್ರು ಉಳ್ಕೊಂಡ್ರಪ್ಪ, ಹತ್ತಿಯವರಂತೆ ನಷ್ಟ ಆದ್ರು, ಮೆಣಸಿನಕಾಯಿ ನಷ್ಟ ಆದ್ರು ಅಂದ್ರೆ ಪಾಪ ಈಗ ಅವರಿಗೂ ಕೂಡ ನಷ್ಟ ಆಗಿದೆ. ಟೋಟಲ್ ಮಳೆಗಾಲದ ಬೆಳೆ ಅತಿವೃಷ್ಟಿಯಿಂದ ಒಂದಿಲ್ಲ ಒಂದು ರೀತಿಯಿಂದ ಸಂಪೂರ್ಣ ನಷ್ಟ ಆಗಿ ರೈತರು ನಷ್ಟದಲ್ಲಿದ್ದಾರೆ. ಆ ಒಂದು ಕಾರಣಕ್ಕನ್ನಾಗಲಿ ಬೇಸಿಗೆ ಬೆಳೆಗೆ ನೀರು ಬಿಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಗಂಗಾಧರ್ ನಾಯಕ್, ಪ್ರಭಾಕರ್ ಪಾಟೀಲ್, ಜಾನ್ ವೆಸ್ಲಿ, ಚಂದ್ರಶೇಖರ್, ಬೂದಯ್ಯ ಸ್ವಾಮಿ ಹಾಗೂ ರೈತರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.